ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ನಾವೆಲ್ಲ ನಮ್ಮ ಹಕ್ಕು, ನಮ್ಮ ಉದ್ಯೋಗ, ಬಡವರ ಹಕ್ಕಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಕೂಲಿ ಇಲ್ಲ, ಯಾರಿಗೆ ಉದ್ಯೋಗ ಇಲ್ಲ, ಅವ್ರಿಗೆ ಉದ್ಯೋಗವನ್ನು ಕೊಟ್ಟದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ. ಇಡೀ ಪ್ರಪಂಚ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗಮನಿಸಿತ್ತು. 2013ರಲ್ಲಿ ವರ್ಲ್ಡ್ ಬ್ಯಾಂಕ್ ಇದೊಂದು ಬಹಳ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್, ನರೇಗಾ ಯೋಜನೆ ಒಂದು ಬಹಳ ಅತ್ಯುತ್ತಮವಾದಂಥ ಯೋಜನೆ ಅಂತ ಹೇಳಿ ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು. ಸುಮಾರು 5,800 ಹೆಚ್ಚು ಕಮ್ಮಿ 6,000 ಪಂಚಾಯಿತಿಗಳು. ಯಾವನ ಸುಮ್ಮನೆ ಇರೋ, ಸ್ವಲ್ಪ ಸುಮ್ಮನೆ ಇರಲ್ಲ, ಯಾರ ತರಲೆಗಳು ಸುಮ್ಮನೆ ಇರೋ, ಯಾರು ಕರೆದ್ರೆ ಎಳೆದಾಕ ಸಹಿಸಿಗೆ ಡಿಕೆ ಅಂತೆ. ಸುಮಾರು 6,000 ಪಂಚಾಯಿತಿಗಳು ಇದ್ದೋ, ಈಗ 7,000 ಚಿಲ್ಲರೆ ಪಂಚಾಯತ್, 5,700 ಚಿಲ್ಲರೆ ಪಂಚಾಯಿತಿಗಳು ಇವತ್ತಿದೆ. 6,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. 6,000 ಕೋಟಿ ರೂಪಾಯಿ. ಪ್ರತಿಯೊಬ್ಬರು ಕೂಡ ಉದ್ಯೋಗ ಬೇಕಾದವರು ಉದ್ಯೋಗ ಏನ್ ಮಾಡಬೇಕು ಅಂತೇಳಿ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಸದಸ್ಯರುಗಳು ತೀರ್ಮಾನ ಮಾಡ್ತಾ ಇದ್ರು. ಏನು ಉದ್ಯೋಗವನ್ನು ತೆಗೆದುಕೊಳ್ಬೇಕು ಅಂತೇಳಿ ಪಂಚಾಯಿತಿಯವರೆಲ್ಲ ಕೂತ್ಕೊಂಡು ಅವರು ಆ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಇದ್ರು. ಮನಮೋಹನ್ ಸಿಂಗ್ ರವರು CP ಜೋಶಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದ ಮೇಲೆ ಯಾರು ಬೇರೆ ಜಮೀನುಗಳಿಗೆ ಹೋಗಿ ಕೆಲಸ ಮಾಡೋಕ್ಕೆ ಅವಮಾನ ಆಗ್ತದೆ ಅಂತೇಳಿ ಕೂಲಿಯನ್ನು ಕೊಡಬೇಕು ಅಂತೇಳಿ ತನ್ನ ಸ್ವಂತ ಜಮೀನಲ್ಲೂ ಕೂಡ ಉದ್ಯೋಗ ಮಾಡಿಕೊಟ್ರೆ ಅವ್ರಿಗೆ ಕೂಲಿ ಕೊಡುವಂತ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನ UPA ಸರ್ಕಾರ ಮಾಡ್ತು. ಅಂದ್ರೆ ನಿಮ್ಮ ಜಮೀನಲ್ಲಿ ಮಟ್ಟ ಮಾಡ್ಕೋಬೇಕಾದ್ರೆ, ನೀವು ಆಶ್ರಯ ಮನೆ ಕಟ್ಕೋಬೇಕಾದ್ರೆ, ಇಂದಿರಾವಾಸ್ ಮನೆ ಕಟ್ಕೋಬೇಕಾದ್ರೆ, ನಿಮ್ಮ ದನಿನ ಕೊಟ್ಟಿಗೆ ಕಟ್ಕೋಬೇಕಾದ್ರೆ, ಎಲ್ಲ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಂಡು ನೀವು ಏನೇ ಮಾಡಿದ್ರು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕೂಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನ ಈ ಕಾಯ್ದೆ ಕೊಟ್ಟಿತ್ತು. ಇದು ದೊಡ್ಡ ಆಂದೋಲನ ರೀತಿ ನಡೀತಾ ಇತ್ತು. 90% ಇವತ್ತು ಕೊಡ್ತಾ ಇದ್ರು. ಯಾವ್ದಾದ್ರು ಉದ್ಯೋಗ, ಯಾವ್ದಾದ್ರು ಸಿಮೆಂಟು ಕಬ್ಬಣ ಉಪಯೋಗಿಸುವಂತ ಕಾರ್ಯಕ್ರಮ ಇದ್ರೆ ಆಗ ಒಂದು 25% ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಇಂಥ ವ್ಯವಸ್ಥೆ ಇತ್ತು. ಪ್ರತಿಯೊಂದು ಸುಮಾರು 7,000 ಜನ ಇದಕ್ಕೆ ಉಸ್ತುವಾರಿಗೆ ಜವಾಬ್ದಾರಿಯನ್ನ ನೇಮಕ ಮಾಡುವಂತ ಉದ್ಯೋಗಗಳು ಕೂಡ ಇವತ್ತು ಸೃಷ್ಟಿಯಾಗಿತ್ತು. ಇವತ್ತು ಎಲ್ಲ ಕೂಡ ಇವತ್ತು ಮುಗಿಸಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಾಕ್ಬಿಟ್ಟು ಇವತ್ತು ಈ ಯೋಜನೆಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. 60% ಕೇಂದ್ರ ಅಂತೆ, 40% ನಾವಂತೆ. ಇದು ಅಸೆಂಬ್ಲಿಲಿ ನಾವು ಪ್ರತ್ಯೇಕವಾದಂಥ ಚರ್ಚೆಗೆ ಈ ವಿಧಾನಸೌಧವನ್ನು ನಾವು ಕರೆದಿದ್ದೇವೆ. ಇವತ್ತು ನಮ್ಮ HK ಪಾಟೀಲ್ರು ಮತ್ತು ಅನೇಕರೆಲ್ಲ ಸಲಹೆ ಕೊಟ್ಟರು, ಪಕ್ಷ ಒಪ್ಕೊಂಡು, ಸರ್ಕಾರ ಒಪ್ಕೊಂಡು ಇವತ್ತು ನಾವು ಕರೆದಿದ್ದೇವೆ. 2 ದಿನಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ. BJಪಿಯವರು ಏನು ಅದಕ್ಕೆ ಮಾತಾಡ್ತಾರೋ ಕೇಳಿ ನೋಡೋಣ. ಆದರೆ ಇವತ್ತು BJಪಿಯವರು ಅಲ್ಲೋಗಿ ಗಾಂಧೀಜಿ ಪ್ರತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂತು. ಎಲ್ಲರೂ ಉಂಟೇನ್ರಿ, ನಿಮಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳೋಂಥ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಇನ್ನು ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ. ಗಾಂಧೀಜಿನ
ನಾಥುರಾಮ್ ಗೋಡ್ಸೆ ಕೊಂದುದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ. ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ. ಗಾಂಧೀಜಿಯವರ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ. ಅದಕ್ಕೆ ನಮಗೆ ನಿಮ್ಮ ಕಾಯ್ದೆ ಬೇಡ. ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು, ನಮ್ಮನ್ನ ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ, ನಾವು ಕೇರ್ ಮಾಡೋದಿಲ್ಲ. ಸರ್ಕಾರ ಇಟ್ಕೊಂಡು ಬೇಕಾದ್ರೆ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ನಾವು ಈ ನರೇಗಾನ ವಾಪಸ್ಸು ಹೆಂಗೆ ರೈತರು ಹೋರಾಟ ಮಾಡಿ ವಾಪಸ್ಸು ಕೇಂದ್ರ ಸರ್ಕಾರ ವಾಪಸ್ ತರ್ತು, ಆ ರೀತಿ ನಾವು ಈ ಹೋರಾಟವನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಒಂದು ಮಾತು ಹೇಳ್ತೀನಿ, ಕನಕಪುರ ನನ್ನ ಕ್ಷೇತ್ರ, ವರ್ಷಕ್ಕೆ 200 ಕೋಟಿ ರೂಪಾಯಿ ಬಂದು ನೋಡಿ. ದೇಶದ ನಂಬರ್ 1 ತಾಲೂಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನೋ DK ಹೊಡೆದ್ಬಿಟ್ಟವ್ರೆ ದುಡ್ಡು ಅಂತ ಪ್ರೈಸ್ ಕೊಟ್ಟರು. ಯಾಕೆ ಕೊಟ್ಟರು ಪ್ರೈಸ್? ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ, ಬರಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು. ಬಿಜೆಪಿಯವರು ಬರಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗೆ. ಆಯ್ತಾ? ನಿಮ್ದು ಏನಿದೆ ಅಂತ ಯಾರು ತಪ್ಪು ಮಾಡಿದರೆ 20 ವರ್ಷದಿಂದ ನಡೀತಾ ಇದೆ, 10 ವರ್ಷದಿಂದ ನಿಮ್ಮ ಸರ್ಕಾರ ಐತಲ್ಲ, ಏನು ಮಾಡಿದ್ರಿ? ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ನಾವು ಕೆಲವು ಕ್ರಮವನ್ನು ಕೈಗೊಂಡಿದ್ದೇವೆ. ಯಾರೋ ಒಬ್ಬರು ಇಬ್ಬರು ತಪ್ಪು ಮಾಡ್ತಾರೆ ಅಂತಾರೆ, ಮೂಗನೆ ಕುಯ್ದು ಬಿಡೋಕ್ಕಾಗ್ತೈತಾ? ಸಾಧ್ಯ ಇಲ್ಲ. ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ KPCC ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಉಗ್ರಪ್ಪನವರ ಮುಖಂಡತ್ವದಲ್ಲಿ ನನಗೊಂದು ಪತ್ರ ಬರೆದಿದ್ದಾರೆ, ನಮಗೆ ತಿಳಿಸಿದ್ದಾರೆ. ಏನಂದ್ರೆ 6,000 ಪಂಚಾಯತಿಗಳೇನಿದೆ, ಗಾಂಧೀಜಿ ಹೆಸರನ್ನು ಅಳಿಸ್ಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಸೂಚಿಸಿದ್ದಾರೆ. ಇದು ಪಕ್ಷದ ತೀರ್ಮಾನ. ನಾವು ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಸೊ ಅದಕ್ಕೆ ಮುಂದಿನ ಗಾಂಧೀಜಿ ಹೆಸರು ಶಾಶ್ವತವಾಗಿ ಉಳ್ಕೊಂಡಿರಬೇಕು. ಹಳ್ಳಿಗೆ ಒಂದು ಶಾಲೆ, ಹಳ್ಳಿಗೆ ಒಂದು ಸಹಕಾರ ಸಂಘ, ಹಳ್ಳಿಗೊಂದು ಪಂಚಾಯತಿ ಇರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ದೊಡ್ಡ ಸಂಕಲ್ಪ ಇತ್ತು. ಸೊ ಆ ದೊಟ್ಟಿನಲ್ಲಿ ಇವತ್ತು ನಾವು ಮುಂದಿನ ದಿನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರನ್ನ ಸೇರಿಸುವಂಥ ಕೆಲಸವನ್ನು ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಕೇಂದ್ರ ಸರ್ಕಾರ ಹಿಂದೆ ನರೇಗಾದಲ್ಲಿ ಕೊಡಬೇಕಾದಂಥ ಹಣ ಕೊಡಲಿಲ್ಲ, ಅವ್ರು ಕೊಡಲಿಲ್ಲ. ಇವತ್ತು ಬಿಜೆಪಿಯವರು ಇವತ್ತು ಏನು ನಮ್ಮ ನರೇಗಾ ಕಾರ್ಯಕ್ರಮವನ್ನು ವಜಾ ಮಾಡಿದ್ದಾರೆ, ಇದನ್ನು ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮವನ್ನು ಮತ್ತೆ ನಿಮ್ಮ ರಾಜ್ಯಗಳಿರುವಂಥ ಸರ್ಕಾರಗಳು ಕೂಡ ಮುಂದಕ್ಕೆ ಇದನ್ನು ನಡೆಸೋಕ್ಕಾಗಲ್ಲ. ಈಗ ಚಂದ್ರಬಾಬು ನಾಯ್ಡು ಅವರು NDA ಮಿತ್ರ ಪಕ್ಷ ಅವ್ರು ಏನು ಹೇಳಿದ್ದಾರೆ, ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ವಾಪಸ್ ನೀವು ರೋಲ್ ಬ್ಯಾಕ್ ಮಾಡಲಿಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ಆಪತ್ತು ಬರ್ತದೆ. ಈ ಎಚ್ಚರಿಕೆ ಗಂಟೆಯನ್ನು ಚಂದ್ರಬಾಬು ನಾಯ್ಡುರವರು ನಿಮಗೆ ಕೊಟ್ಟಿದ್ದಾರೆ. ಇದು ಗಮನದಲ್ಲಿಟ್ಕೊಳ್ಳಿ. ನೀವು ಬೇರೆ ರೀತಿ ನಾನು ಸಹಾಯ ಮಾಡ್ತೀನಿ ಅಂತ ನೀವು ಹೇಳಿರ್ಬೋದು, ಇದು ಈ ದೇಶಕ್ಕೆ ಮಾಡ್ತಾರಂಥ ಒಂದು ದ್ರೋಹ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇದನ್ನು ನೀವು ಹಾಕ್ತಾ ಇದ್ದೀರಿ. ಆದ್ದರಿಂದ ಇವತ್ತು ಈ ನಿಮ್ಮ ಚಿಂತನೆಯನ್ನು ಬಿಡಬೇಕು. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ರಾಜ್ಯಪಾಲರವರಿಗೆ ನಿಯೋಗವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಮ್ಮನ್ನೆಲ್ಲ ನೀವು ಪೊಲೀಸವರು ಬಂಧಿಸೋರು ಚಿಂತೆ ಇಲ್ಲ. ನಾವು ಯೋಚನೆ ಮಾಡದೆ ಈ ಹೋರಾಟವನ್ನು ನಾವು ಮುಂದುವರಿಯೋಣ. ಇದು ನಮ್ಮ ರೈತರ ಬದುಕಿಗೆ, ರೈತರ ಕೂಲಿ ಕಿತ್ಕೊಳ್ತಾ ಇದ್ದೀರಿ, ರೈತರ ಹಕ್ಕು ಕಿತ್ಕೊಳ್ತಾ ಇದ್ದೀರಿ, ಪಂಚಾಯತಿ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀರಿ. ಇದನ್ನೆಲ್ಲ ಉಳಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಸೊ ಅದರಿಂದ ಮುಂದಿನ ದಿನದಲ್ಲಿ
ನಮ್ಮ ಹೋರಾಟ ಮುಂದುವರಿತದೆ. ಪ್ರತಿ ಪಂಚಾಯತಿಗೂ ಎಲ್ಲ ನಮ್ಮ ಈ ಒಂದು ಕಾರ್ಮಿಕನ ಕರ್ಕೊಂಡು ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆನ ಮುಂದಿನ ದಿನದಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನೀವೆಲ್ಲ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು, ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಪ್ರತಿ ಕ್ಷೇತ್ರಕ್ಕೂ ಮಂತ್ರಿಗಳು ಬರ್ತಾರೆ, ಶಾಸಕರುಗಳು ಪಾಲ್ಗೊಳ್ತಾರೆ, MLCಗಳು ಪಾಲ್ಗೊಳ್ತಾರೆ. ನೀವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನರೇಗಾನ ಉಳಿಸುವಂಥ ಕೆಲಸಕ್ಕೆ ತಾವೆಲ್ಲ ಹಳ್ಳಿ ಕೂಲಿ ಕಾರ್ಮಿಕರ ಬದುಕನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮಗೆಲ್ಲ ಅಭಿನಂದಿಸಿ ಶುಭ ಹಾರೈಸಿ ಈ ನರೇಗಾ ಹೆಸರು ಶಾಶ್ವತವಾಗಿರಬೇಕು, ಈ ಕಾರ್ಯಕ್ರಮ ಉಳಿಬೇಕು, ಮಹಾತ್ಮ ಗಾಂಧೀಜಿನ ಬದುಕಿಸಿರಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಉಳಿಸಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.